ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹದ 16 ಶ್ಲೋಕಗಳನ್ನು ನೋಡಿದ್ದೇವೆ. ಈಗ ನೋಡಲಿಕ್ಕೆ ಇರೋದು 17ನೆಯ ಶ್ಲೋಕ. ಮಧ್ವಾಚಾರ್ಯರ ಕೃತಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಒಂದು ಉದ್ಗ್ರಂಥ. ಅದರ ಆಶಯವನ್ನು, ಒಂದು ಅಧ್ಯಾಯವನ್ನು ಒಂದು ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡೋದನ್ನು ನೋಡೋದೇ ಒಂದು ಆನಂದ. ಈ ಕೃತಿಯ ಮನನ ಅಥವಾ ಶ್ರವಣ, ಈ ಕೃತಿಯ ವಾಚನ, ಇವು ಎರಡೂ ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ನಾವೆಲ್ಲರೂ ಸಲ್ಲಿಸುವ ಸೇವೆ. ವೇದವ್ಯಾಸರ ಸೇವೆ ಇದು, ಮಧ್ವಾಚಾರ್ಯರ ಸೇವೆ, ರಾಘವೇಂದ್ರ ಸ್ವಾಮಿಗಳ ಸೇವೆ. ಮೂರೂ ಕೂಡ ಈ ಕೃತಿಯ ಚಿಂತನದಲ್ಲಿ ಇದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ 17ನೆಯ ಅಧ್ಯಾಯ ಅದು ಪಂಚಚಾಮರ ವೃತ್ತದಿಂದ ಕೂಡಿಕೊಂಡು ಬಹಳ ಸೊಗಸಾಗಿದೆ. ಸುಮಾರು 100ಕ್ಕೂ ಮಿಕ್ಕಿ ಶ್ಲೋಕಗಳು ಅದರಲ್ಲಿ ಇವೆ. ಅದರಲ್ಲಿ ಇರುವ 3 ಪ್ರಧಾನವಾದ ಘಟ್ಟಗಳು: ಒಂದು ರುಕ್ಮಿಣಿ ವಿವಾಹ, ಎರಡನೆಯದ್ದು ಸತ್ಯಭಾಮ ಕಲ್ಯಾಣ, ಮೂರನೆಯದ್ದು ಹಂಸಡಿಭಕ ವಧ. ಆ ಹಂಸಡಿಭಕ ಸಂಹಾರದೊಂದಿಗೆ 17ನೆಯ ಅಧ್ಯಾಯ ಮುಗಿಯುತ್ತೆ. ಆ 17ನೆಯ ಅಧ್ಯಾಯವನ್ನು 17ನೇ ಶ್ಲೋಕದಿಂದ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹಿಸಿದ್ದಾರೆ. ಅದನ್ನು ಒಮ್ಮೆ ನೋಡೋಣ. ಆ ಶ್ಲೋಕವನ್ನು ಉಚ್ಚರಿಸಿ ಆಮೇಲೆ ಅದರ ಭಾವವನ್ನು ನೋಡೋದು. ಭಗ್ನಾಶಾನ್ ನೃಪತೀನ್ ಅರೀನ್ ವ್ಯಧಿತಯಃ ಸ್ವರ್ಗಾಧಿಪಾಗ್ರ್ಯಾಸನೆ ಲಗ್ನಃ ಭೀಷ್ಮಕ ಸತ್ಕೃತೋಥ ಯವನಂ ಜಘ್ಞೇ ಸತೀಮಾತ್ಮನಃ ನಿಘ್ನಾಂ ಯೋ ಕೃತ ರುಕ್ಮಿಣೀಂ ಸಮಜಯತ್ ದುರ್ಗರ್ವಿ ರುಗ್ಮ್ಯಾದಿಕಾನ್ ವಿಘ್ನಂ ಸತ್ರಜಿತಾತ್ಮಜಾಪತಿರಸೌ ಮೇಘ್ನನ್ ಭವೇತ್ ಸರ್ವದಾ. ಜರಾಸಂಧ ಕೃಷ್ಣನ ಎದುರು ಬಿದ್ದಿದ್ದ. ವಸ್ತುತಃ ಕೃಷ್ಣ ರಾಜ ಅಲ್ಲ. ಜರಾಸಂಧ ಯಾರು ರಾಜರೋ ಅವ್ರ ಮೇಲೆ ಮಾತ್ರ ಯುದ್ಧ ಮಾಡ್ತಾ ಇದ್ದದ್ದು. ಜರಾಸಂಧ ಯಾವತ್ತೂ ಕೂಡ ಭೀಷ್ಮಾಚಾರ್ಯರ ಮೇಲೆ ಯುದ್ಧ ಮಾಡ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ರಾಜರಲ್ಲ ಅಂತ. ಅವನು ದುಷ್ಟ, ಅದರಲ್ಲಿ ಯಾವ ವಿವಾದ ಇಲ್ಲ. ಆದರೆ ಸಖತ್ ಪ್ರೆಸ್ಟೀಜಿಯಸ್. ಅದು ಫಾಲ್ಸ್ ಪ್ರೆಸ್ಟೀಜೇ ಆಗಿರಬಹುದು. ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ನಾರಾಯಣನ ಪಾದವನ್ನು ತೊಳೆದ ನೀರು, ಈ ತರಹದ್ದೇ. ಅದನ್ನು ಗಮನಿಸ್ಕೊಂಡಿದ್ದರು, ಸುಮ್ಮನೆ ಇದ್ದುಬಿಟ್ಟಿದ್ರು. ಎಂತೆಂಥವರನ್ನೋ ತನ್ನ ವಶದಲ್ಲಿ ಇಟ್ಕೊಂಡಿದ್ದ. ಬಾಹ್ಲಿಕ ರಾಜ, ಪಾಂಚಾಲದ ದೃಪದ, ವಿರಾಟ, ಎಲ್ಲ ಒಳ್ಳೆಯವರು ಕೂಡ ಅನಿವಾರ್ಯವಾಗಿ ಅವನ ಕಾಲು ಒತ್ತುತ್ತಾ ಇರ್ತಿದ್ರು. ಕಾರಣ ಏನು ಅಂದರೆ ಅವನ ಬಲ. ಯಾವಾಗ ಭೀಮಸೇನ ಬಂದ ಆವಾಗ ಭಾರತದ ರಾಜಕಾರಣದಲ್ಲಿ ಸ್ಪಷ್ಟವಾದ ಒಂದು ಡಿಫ್ರೆನ್ಷಿಯೇಷನ್, ಪ್ರಭೇದ ಉಂಟಾಯಿತು. ವೈದಿಕರು ಮತ್ತು ಅವೈದಿಕರು ಅಂತ. ಅಂತಿಮವಾಗಿ ಯಾವುದೇ ಯುದ್ಧಕ್ಕೆ ಕಾರಣ ಐಡಿಯಾಲಜಿಯೇ.
ಡಿಫ್ರೆನ್ಸ್ ಮೇಕರ್ ಯಾವುದು ಅಂದರೆ ಐಡಿಯಾಲಜಿಯೇ. ಭೀಮಸೇನ ಕೃಷ್ಣರು ಭಾರತದ ರಾಜಕಾರಣದಲ್ಲಿ ಯಾವಾಗ ಬಂದರೋ ಆಗ ವೈದಿಕರೆಲ್ಲ ಒಂದು ಕಡೆ ಆದರು, ಅವೈದಿಕರೆಲ್ಲ ಇನ್ನೊಂದು ಕಡೆ ಆದರು. ಭೀಮಸೇನನ ವ್ಯಕ್ತಿತ್ವವೇ ಹಾಗೆ. ಒಂದೋ ನೀವು ಅವನನ್ನು ಪ್ರೀತಿಸಬೇಕು, ಒಂದೋ ನೀವು ಅವನನ್ನು ದ್ವೇಷಿಸಬೇಕು, ಉಪೇಕ್ಷೆ ಮಾಡಲಿಕ್ಕೆ ಆಗಲ್ಲ. ಆ ಪರಿಸ್ಥಿತಿಗೆ ತಂದಿಟ್ಟಿದ್ದ. ಸರಿ, ಬಾಹ್ಲಿಕ, ದೃಪದ, ವಿರಾಟ ಇವರೆಲ್ಲರೂ ಕೂಡ ಭೀಮಸೇನನನ್ನು ಆಶ್ರಯಿಸಿದರು, ಜರಾಸಂಧನಿಂದ ದೂರ ಆದರು. ಇಷ್ಟೆಲ್ಲ ಘಟನೆ ನಡೆಯುವಾಗ ಕೃಷ್ಣನಿಗೆ 25 ವಯಸ್ಸು, ಭೀಮಸೇನನಿಗೆ 26, ಧರ್ಮರಾಜನಿಗೆ 27 ವಯಸ್ಸು. ರಾಜಕಾರಣದಲ್ಲಿ ಈಗಾಗಲೇ ಅವರು ಪಳಗಿದ್ದರು. ದ್ರೋಣಾಚಾರ್ಯರ ಹತ್ತಿರ ವಿದ್ಯಾಭ್ಯಾಸ ಮುಗಿದಿತ್ತು. ಕೃಷ್ಣನಿಗೆ ಸರಿಸುಮಾರು 25ನೇ ವಯಸ್ಸು ಅಂತ. ಆ 25ನೇ ವಯಸ್ಸಿನಲ್ಲಿ ಜರಾಸಂಧನಿಗೆ ಎದುರು ಬಿದ್ದ. ಯಾರು? ಶ್ರೀಕೃಷ್ಣ. 13ನೇ ವಯಸ್ಸಿನಿಂದ ಅವನ ಮೇಲೆ ಕಣ್ಣಿತ್ತು. ಯಾಕೆಂದರೆ 13ನೇ ವಯಸ್ಸಿನಲ್ಲಿ ಕಂಸನನ್ನು ಕೊಂದ ಮೇಲೆ ಕೃಷ್ಣನ ಮೇಲೆ ದಾಳಿ ಮಾಡಲಿಕ್ಕೆ ಬಂದ. 13ನೇ ವಯಸ್ಸಿನ ಹುಡುಗನನ್ನು ಕೊಲ್ಲಲಿಕ್ಕೆ ಜರಾಸಂಧ ಮುಂದೆ ಬಂದ. ಅಲ್ಲಿಂದ ಎದುರಿಸಿಕೊಂಡು ಆ ಯುದ್ಧ ಅನ್ನೋದು ಕ್ರಮೇಣ ಬೇರೆ ಬೇರೆ ಸ್ತರಗಳನ್ನು ವ್ಯಾಪಿಸುವಷ್ಟೊತ್ತಿಗೆ ಅದು 25ನೇ ವಯಸ್ಸಿನ ತನಕ ಹೋಗಿತ್ತು. ಆ ಹಂತದಲ್ಲಿ ರುಕ್ಮಿಣಿಯ ಸ್ವಯಂವರ ಬಂತು. ರುಕ್ಮಿಣಿ ನೋಡಲಿಕ್ಕೆ ಬಹಳ ಚೆಲುವೆ, ಮನಸ್ಸಿನಿಂದ ಉತ್ಕಟವಾಗಿ ಇಷ್ಟಪಟ್ಟದ್ದು ಕೃಷ್ಣನನ್ನು. ರುಕ್ಮಿಗೆ ತನ್ನ ತಂಗಿಯನ್ನು ಕೃಷ್ಣನಿಗೆ ಕೊಡೋದಿಷ್ಟ ಇರಲಿಲ್ಲ. ನಾನು ಜರಾಸಂಧನ ಕಿಚನ್ ಕ್ಯಾಬಿನೆಟ್ಟಿನಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿ ಇರಬೇಕು, ಅದಕ್ಕಾಗಿ ನನ್ನ ತಂಗಿ ರುಕ್ಮಿಣಿಯನ್ನು ಜರಾಸಂಧನ ದತ್ತಪುತ್ರನಾದ ಶಿಶುಪಾಲನಿಗೆ ಕೊಡಬೇಕು. ಆಗ ಜರಾಸಂಧನ ನಿಕಟವರ್ತಿ ಆಗ್ತೇನೆ. ಯಾವಾಗ ಜರಾಸಂಧನ ನಿಕಟವರ್ತಿ ಆಗ್ತೇನೆ ನನ್ನ ಪ್ರತಿಷ್ಠೆ ಹೆಚ್ಚಾಗತ್ತೆ. ಇದು ಅವನ ಮೆಂಟಾಲಿಟಿ, ರುಕ್ಮಿಯದ್ದು. ಆದರೆ ಸ್ವಯಂವರ ಅಂತ ಅಂದುಕೊಂಡ್ರೆ ಕೃಷ್ಣನು ಬರ್ತಾನೆ. ಕೃಷ್ಣ ಬಂದರೆ ರುಕ್ಮಿಣಿ ಅವನಿಗೆ ಮಾಲೆ ಹಾಕ್ತಾಳೆ. ಅವನನ್ನು ನಿಗ್ರಹಿಸಲಿಕ್ಕೆ ಬರೋದಿಲ್ಲ. ಈಗಾಗಲೇ ಅವನ ಬಲ ಏನು ಅಂತ ಪ್ರೂವ್ ಆಗಿದೆ. ಸರಿ, ಎಲ್ಲರೂ ಕೂಡ ಮೀಟಿಂಗ್ ಮಾಡಿದ್ರು. ಮಿನಿಟ್ಸ್ ಆಫ್ ದಿ ಮೀಟಿಂಗ್ ಏನೇನು ಅಂತ ಹೇಳಿ ನೀವು ತಾತ್ಪರ್ಯ ನಿರ್ಣಯದಲ್ಲಿ ನೋಡಬೇಕು. ಹೀಗೆ ತೀರ್ಮಾನ ಆಯಿತು. ಏನು ಕೃಷ್ಣ ಇದ್ದಾನೆ ಅವನಿಗೆ ಕುಳಿತುಕೊಳ್ಳಲಿಕ್ಕೆ ಆಸನ ಕೊಡಬಾರ್ದು, ಆವಾಗ ಅವಮಾನ ಆಗತ್ತೆ. ಅವಮಾನಗೊಂಡ ಕೃಷ್ಣ ಹೊರಟು ಹೋಗ್ತಾನೆ. ಆಗ ಸ್ವಯಂವರ ನಿರ್ವಿಘ್ನವಾಗಿ ನಡೆಯುತ್ತೆ. ರುಕ್ಮಿಣಿಗೆ ಒಂದು ಅನಿವಾರ್ಯತೆ ಸೃಷ್ಟಿಯಾಗತ್ತೆ. ಇರುವವರಲ್ಲೇ ಒಬ್ಬರನ್ನ ಮದುವೆ ಆಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದರು. ಇದು ದುರ್ಗರ್ವಿ, ಬಹಳ ಗರ್ವಿಷ್ಠರು ಅವರೆಲ್ಲ. ಕೃಷ್ಣನಿಗೆ ಆಸನ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಅಷ್ಟು ಹೊತ್ತಿಗೆ ಮೇಲ್ಗಡೆಯಿಂದ ಒಂದು ಸದ್ದಾಯಿತು. ನೋಡಿದರೆ ಒಬ್ಬ ದೇವ ಪುರುಷ ನಿಂತಿದ್ದಾನೆ. ಅವನ ಹೆಸರು ಚಿತ್ರಾಂಗದ ಅಂತ. ಅವನು ಹೇಳಿದ, ನಾನು ಇಂದ್ರನ ಆಜ್ಞೆಯನ್ನು ಪಾಲಿಸುವವ. ನಾನು ಪ್ರತಿ ದಿವಸ ಇಂದ್ರನನ್ನು ನೋಡ್ತಾ ಇರ್ತೇನೆ. ಇಂದ್ರ ಈ ಲೋಕದ್ದಲ್ಲ, ಸ್ವರ್ಗಲೋಕದಿಂದ ಒಂದು ಸಿಂಹಾಸನ ಕಳಿಸ್ತಾನೆ. ಆ ಸಿಂಹಾಸನದಲ್ಲಿ ಕುಳಿತು ಶ್ರೀಕೃಷ್ಣ ಎಲ್ಲರ ಅಭಿಷೇಕವನ್ನು ಸ್ವೀಕಾರ ಮಾಡ್ತಾನೆ. ನೀವೆಲ್ಲರೂ ಕೂಡ ಬರಬೇಕು, 4 ಜನ ಬಿಟ್ಟು. ಸ ರುಗ್ಮಿ ಛೇದಿಸಲ್ವಪಃ
ನ ಯಾತು ಮಾಗಧೋ ಹರಿಂ. ರುಗ್ಮಿ, ಚೇದಿ, ಸಾಲ್ವ, ಸೌಭ ಸಾಲ್ವ ಅಂತ ಅವನ ಹೆಸರು. ಆಮೇಲೆ ಜರಾಸಂಧ. ಈ 4 ಜನ ಮಾತ್ರ ಬರಲಿಕ್ಕಿಲ್ಲ. ಈ ದುಷ್ಟ ಚತುಷ್ಟಯವನ್ನು ಬಿಟ್ಟು ಉಳಿದ ಎಲ್ಲರೂ ಕೂಡ ಬರಬೇಕು, ಅಭಿಷೇಕ ಮಾಡಬೇಕು. ಇಲ್ಲ ಅಂದರೆ ಇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡ್ತಾನೆ. ನಿಮಗೆ ಬ್ರಹ್ಮದೇವರ ವರ ಇರಬಹುದು, ರುದ್ರದೇವರ ವರ ಇರಬಹುದು. ಆದರೆ ಇಂದ್ರ ವಜ್ರಾಯುಧ ಪ್ರಯೋಗ ಮಾಡಿದ್ರೆ ಜೀವನ ಇಡೀ ಏನೋ ಒಂದು ಅಂಗ ಊನ ಆಗಿ ಏನೋ ಒಂದು ಪೆಟ್ಟು ಬಿದ್ದು ಜೀವನ ಇಡೀ ನರಳಬೇಕಾಗತ್ತೆ, ಸಾಯೋವರೆಗೆ ನರಳಬೇಕಾಗತ್ತೆ. ಉದಾಹರಣೆಗೆ ಅವನೊಬ್ಬ ರಾಕ್ಷಸ ಇದ್ದ, ಕವಂಧ ಅಂತ. ಆ ಕವಂಧನಿಗೆ ಬ್ರಹ್ಮದೇವರ ವರ ಇತ್ತು. ಬಹಳ ಅಧಿಕ ಪ್ರಸಂಗ ಮಾಡಿದ, ವಜ್ರಾಯುಧ ಪ್ರಯೋಗ ಮಾಡಿದ ಇಂದ್ರ. ಇಡೀ ಮುಖ ಅನ್ನೋದು ಹೊಟ್ಟೆ ಒಳಗಡೆ ಹೊಟ್ಟೋಯ್ತು. ಆಮೇಲೆ ಇಂದ್ರನೇ ಅನುಗ್ರಹ ಮಾಡಿ ಅವನ ಕೈ ಉದ್ದ ಬೆಳೆಯುವಂತೆ ಮಾಡಿದ್ದು. ಎಷ್ಟು ಯಾತನೆ, ಸಾಯೋವರೆಗೆ ಮುಖ ಅನ್ನೋದು ಹೊಟ್ಟೆ ಒಳಗಡೆ ಹೊಟ್ಟೋದ್ರ ಗತಿ ಏನ್ರಿ? ಎದೆ ಸೆಟಿಸಿ ನಡಿಲಿಕ್ಕಾಗೋದಿಲ್ಲ, ಆರಾಮವಾಗಿರ್ಲಿಕ್ಕಾಗೋಲ್ಲ, ಯಾವಾಗಲೂ ಗೂನಿನ ಹಾಗೆ ಇರಬೇಕು. ಆ ತರಹ ಆಗತ್ತೆ ಅಂತ ಹೇಳಿ ಚಿತ್ರಾಂಗದ ಹೇಳಿದ. ಎಲ್ಲರೂ ಭಯದಿಂದ ಹೋಗಿ ಬಂದರು. ಹೀಗೆ ಕೃಷ್ಣನನ್ನು ಅವಮಾನ ಮಾಡಬೇಕು ಅಂತನ್ನುವ ಆಸೆ ಭಗ್ನ ಆಯಿತು. ಭಗ್ನಾಶಾನ್ ನೃಪತೀನ್ ಅರೀನ್ ವ್ಯಧಿತಯ. ಇದೆಲ್ಲ ದೇವರ ಮಹಿಮೆ. ಎಲ್ಲ ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತನ್ನುವ ಬಯಕೆ ಇರುವ ದೊರೆಗಳ ಆಸೆ ಭಗ್ನ ಆಯಿತು. ಸ್ವರ್ಗಾಧಿಪಾಗ್ರ್ಯಾಸನೆ ಲಗ್ನ. ಇಂದ್ರನ ಆಸನದಲ್ಲಿ ಕುಳಿತ ಕೃಷ್ಣ, ಅವನಿಗೆ ಅಭಿಷೇಕ ಮಾಡಲಾಯಿತು. ಭೀಷ್ಮಕ ಸತ್ಕೃತಃ. ರುಕ್ಮಿಣಿಯ ಅಪ್ಪ ಭೀಷ್ಮಕ ಅಂತ. ಅವನು ಬಹಳ ಯೋಗ್ಯತೆಯಲ್ಲಿ ಒಬ್ಬ ದೇವತೆಯೇ ಅವನು. ಆದರೆ ಅಸುರಾವೇಶದಿಂದ ಅವನ ಮನಸ್ಸು ಚಂಚಲ ಆಗ್ತಾ ಇರ್ತಿತ್ತು. ಈ ರುಗ್ಮಿ ಅಂತ ಇದ್ನಲ್ಲ, ರುಗ್ಮಿಣಿಯ ಅಣ್ಣ, ಅವನು ಯಾರು ಗೊತ್ತಾ? ಇಲ್ವಲ ಅಂತ ಒಬ್ಬ ರಾಕ್ಷಸ. ಕೇಳಿದ್ರೆ ನೆನಪಾಗಬಹುದು ನಿಮಗೆ. ಅಗಸ್ತ್ಯರು ಯಾವ ವಾತಾಪಿ ಮತ್ತು ಇಲ್ವಲರನ್ನು ಕೊಂದರೋ ಅಂತಹ ಇಲ್ವಲ. ಆ ಇಲ್ವಲ ಏನು ಮಾಡಿದ? ರುಗ್ಮಿಯಾಗಿದ್ದ. ಅವನಲ್ಲಿ ಶುಚಿ, ಪಾವಕ, ಪವಮಾನ ಅನ್ನುವ 3 ಜನ ಅಗ್ನಿಗಳಲ್ಲಿ ಒಬ್ಬನ ಆವೇಶ ಇತ್ತು. ಯಾಕೆಂದರೆ ರುಕ್ಮಿಣಿಯ ಅಣ್ಣ ಆಗಬೇಕಲ್ಲ. ಆದ್ದರಿಂದ ಅವನ ಪ್ರಭಾವದಿಂದಾಗಿ ಬಹಳ ಒಳ್ಳೆಯವನಾದರೂ ಕೂಡ ಭೀಷ್ಮಕನ ಮನಸ್ಸು ನನ್ನ ಮಗಳು ಸುಂದರಿ, ರೂಪಸಿ, ಯಾರಾದ್ರೇನೋ ಅನ್ನುವ ಭಾವನೆ ಇತ್ತು. ಆದರೆ ಭೀಷ್ಮಕನಿಗೆ 2 ತಮ್ಮಂದಿರಿದ್ದರು, ಕ್ರಥ ಮತ್ತು ಕೈಶಿಕ ಅಂತ. ಅವರು ದೇವರನ್ನು ಸ್ವಾಗತಿಸಿ ನಮಸ್ಕಾರ ಮಾಡಿ ಅವನಿಗೆ ಸತ್ಕಾರ ಮಾಡಿದ್ರು. ಆಗ ಭೀಷ್ಮಕನು ಬಂದಿದ್ದ. ದೇವರು ಆವಾಗ ವಿಶ್ವರೂಪವನ್ನು ತೋರಿಸಿದ. ಯಶೋದೆಗೆ ಆದಮೇಲೆ 2 ಬಾರಿ ಆದಮೇಲೆ ತನ್ನ ವಿಶ್ವರೂಪವನ್ನು ತೋರಿಸಿದ್ದು ಭೀಷ್ಮಕನಿಗೆ. ಆವಾಗ ಭೀಷ್ಮಕನಿಗೆ ಭಯ ಉಂಟಾಗಿ ಅವನನ್ನು ಗೌರವಿಸಿದ. ಇದು ಭೀಷ್ಮಕ ಸತ್ಕೃತಃ. ಭೀಷ್ಮಕನಿಗೆ ಬುದ್ಧಿ ಬಂತು, ಆದರೆ ಜರಾಸಂಧಾದಿಗಳಿಗೆ ಬುದ್ಧಿ ಬರಲಿಲ್ವಲ್ಲ. 2ನೇ ಬಾರಿ ಮೀಟಿಂಗ್ ಮಾಡಿದ್ರು. ಆವಾಗ ಸಾಲ್ವ ಹೇಳಿದ, ಕಾಲಯವನ ಅಂತ ಒಬ್ಬ ಇದ್ದಾನೆ, ಅವನು ಗರ್ಗಾಚಾರ್ಯರ ಮಗ. ಗರ್ಗಾಚಾರ್ಯರ ಏನೋ ತಪ್ಪಿನಿಂದ ಹುಟ್ಟಿದ ಮಗ. ಅವನು ಯವನನ ರಕ್ಷಣೆಯಲ್ಲಿ ಇದ್ದಾನೆ. ಕೃಷ್ಣನ
ಕೃಷ್ಣನನ್ನು ಯಾವಾಗ ಕೊಂದೇನು ಅಂತ ಕಾಲವನ್ನು ಕಾಯ್ತಾ ಇದ್ದಾನೆ. ಅದು ಎರಡೂ ಸೇರಿ ಅವನಿಗೆ ಕಾಲಯವನ ಅಂತ ಹೆಸರು. ಆ ಕಾಲಯವನ ನಿನ್ನ ಮೇಲೆ ಭಕ್ತಿಯನ್ನು ಹೊಂದಿದ್ದಾನೆ. ಇದು ಸಾಲ್ವ ಜರಾಸಂಧನಿಗೆ ಹೇಳುವ ಮಾತು. ನಿನ್ನ ಮೇಲೆ ಭಕ್ತಿಯನ್ನು ಹೊಂದಿದ್ದಾನೆ. ನೀನು ಅವನಿಗೆ ಅನುಮತಿ ಕೊಟ್ಟರೆ ಬಂದು ಕೃಷ್ಣನನ್ನು ಕೊಲ್ತಾನೆ. ಕೃಷ್ಣನೇ ಇಲ್ಲ ಅಂದಮೇಲೆ ರುಕ್ಮಿಣಿ ಯಾರನ್ನು ಮದುವೆ ಆಗ್ತಾಳೆ? ಸಿಕ್ಕದವ್ರನ್ನ ಮದುವೆ ಆಗಬೇಕು. ಹೇಗಿದೆ ಪ್ಲ್ಯಾನು ಅಂದ. ಆಗ ಅವನು ಜರಾಸಂಧನಿಗೆ ಬಹಳ ಕಷ್ಟ ಆಯಿತು. ನನ್ನಂತಹ ನಾನು ಯಾರನ್ನೋ ಬೇಡಿಕೊಳ್ಳೋದಾ? ಕೃಷ್ಣನನ್ನು ಕೊಂದು ಬಿಡು, ಬೇರೆ ಯಾರ್ದೋ ಸಪೋರ್ಟನ್ನು ಕೇಳೋದಾ? ಆಗೋದಿಲ್ಲ. ಆದರೆ ಸಾಲ್ವ ಅವನ ಮಾತು ಕೇಳಲಿಲ್ಲ, ಸೀದಾ ಹೋದ. ಆ ಕಾಲಯವನ ಎಷ್ಟು ಭಕ್ತ ಅಂದರೆ ಯಾರಿಂದ ಬಂದದ್ದು? ಓಹ್, ಜರಾಸಂಧನಿಂದಲೋ? ಜರಾಸಂಧ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳಿದ ಅವನು. ಜರಾಸಂಧ ಈ ದಿಕ್ಕಿನಲ್ಲಿದ್ದಾನೆ. ಆ ದಿಕ್ಕಿಗೆ ನಮಸ್ಕಾರ ಮಾಡ್ದ ಅವನು. ಅಷ್ಟು ಭಕ್ತ ಅವನು ಜರಾಸಂಧ ಅಂದರೆ, ಅಷ್ಟು ಭಕ್ತಿ ಅವನಿಗೆ. ಸರಿ, ನಾನು ಬರ್ತೀನಿ, ಕೃಷ್ಣನನ್ನು ಕೊಲ್ತೇನೆ ಅಂತ ಒಪ್ಪಿಕೊಂಡ. ದೇವರೇನು ಮಾಡಿದ? ಇಡೀ ಮಧುರಾಪುರಿಯನ್ನು ಖಾಲಿ ಮಾಡಿಸಿ ತನ್ನವರನ್ನೆಲ್ಲ ದ್ವಾರಕಾಪಟ್ಟಣಕ್ಕೆ ಸಾಗಿಸಿ ಅವನೊಬ್ಬನೇ ನಿಂತ. ಚಕ್ರನೂ ಬೇಡ, ಹಾಗೆ ಹೊಡಿತೀನಿಂದ ಬರಿಗೈಯಲ್ಲಿ. ಕಾಲಯವನ ಬಂದ, ಬರೇ ಕೈಯಿಂದ ಅವನ 3 ಕೋಟಿ ಸೈನ್ಯವನ್ನು ಕೊಂದು ಕೃಷ್ಣ ಅವನಿಗೂ ಹೊಡೆದ. ಮೂರ್ಛೆ ತಪ್ಪಿ ಬಿದ್ದ ಕಾಲಯವನ. ಕಾಯ್ತಾ ಇದ್ದ ದೇವರು ಅವನಿಗೆ ಎಚ್ಚರ ಆಗಲಿ. ಅವನಿಗೆ ಯಾವಾಗ ಎಚ್ಚರ ಆಯಿತು ಆಗ ಓಡ್ಲಿಕ್ಕೆ ಶುರು ಮಾಡಿದ ದೇವರು. ಓಡಿ ಒಂದು ದಟ್ಟವಾದ ಗುಹೆ, ಅಲ್ಲಿಗೆ ಹೋದ. ಅಲ್ಲಿ ಒಬ್ಬ ಮುದುಕ ಮಲಗಿದ್ದ. ಅವನ ಹಿಂದ್ಗಡೆ ಅವನು ಅವಿತುಕೊಂಡ. ಕಾಲಯವನ ಬಂದ, ಕೃಷ್ಣನೇ ವೇಷ ಮರೆಸಿ ಮಲಗಿದ್ದಾನೆ ಅಂತಂದುಕೊಂಡು ಅವನನ್ನು ಒದ್ದ. ಅವನು ಯಾರು ಅಂದರೆ ಮುಚುಕುಂದ ಅಂತ ಹೇಳಿ ಒಬ್ಬ ದೊರೆ. ಅವನು ದೇವತೆಗಳ ಹತ್ತಿರ ಗಾಢವಾದ ನಿದ್ರೆ ಬೇಕು, ನನಗೆ ಸುಸ್ತಾಗಿ ಹೋಗಿದೆ, ನನ್ನ ನಿದ್ರೆಯನ್ನು ಭಂಗ ಮಾಡಿದವನು ಸುಟ್ಟೋಗ್ಬಿಡ್ಬೇಕು ಅಂತ ವರ ಕೇಳ್ದ. ದೇವತೆಗಳು ಯೋಚನೆ ಮಾಡಿದ್ರು, ಅಲ್ಲ ಇಂಥ ವರನ ಕೇಳೋದು ಇರಲಿ, ಅನರ್ಥಕವಾದ ವರವನ್ನು ಕೇಳಿದರೂ ಅದರಿಂದ ಇವನಿಗೆ ಲಾಭ ಆಗಬೇಕು ಅಂತ ಹೇಳಿ ದೇವರ ಹತ್ರ ಹೋಗಿ ಆಗಲೇನೆ ಇವನಿಂದ ನೀನು ಸೇವೆಯನ್ನು ಸ್ವೀಕರಿಸಬೇಕು, ಕಾಲಯವನನ್ನು ನೀನೇ ಕೊಲ್ಲಿಸಿ ಆ ಸೇವೆಯ ಪುಣ್ಯವನ್ನು ಅವನು ಕೊಡಬೇಕು. ಆಯಿತು ಅಂದ ದೇವರು. ಇದು ದೇವತೆಗಳ ಕಾರುಣ್ಯ, ದೇವರ ಕಾರುಣ್ಯ. ಅದರಂತೆಯೇ ಆಯಿತು. ಕೃಷ್ಣ ಅಂತಂದುಕೊಂಡು ಕಾಲಯವನ ಮುಚುಕುಂದನನ್ನು ಒದ್ದ. ಮುಚುಕುಂದ ಎದ್ದು ಕಣ್ಣು ಬಿಟ್ಟ. ಕಣ್ಣಿನಲ್ಲಿ ತಾನೇ ಬೆಂಕಿಯಾಗಿ ಬಂದು ಕೃಷ್ಣ ಅವನನ್ನು ಕೊಂದ. ಅಂದರೆ ಬೆಂಕಿಯಿಂದ ಸುಟ್ಟು ಹೋದ. ಯಾರು? ಕಾಲಯವನ. ಯೋಚನೆ ಮಾಡಿ, ಕಾಲಯವನಿಗಿದ್ದದ್ದು ರುದ್ರದೇವರವರ. ಮುಚಕುಂದನ ಕಣ್ಣಿನ ಬೆಂಕಿಯಿಂದ ಹೇಗೆ ಸಾಯ್ತಾನೆ? ಅದಕ್ಕೆ ಕೃಷ್ಣನೇ ಕಾಲಯವನ ಕಣ್ಣಿನಿಂದ ಹೊರಟ ಬೆಂಕಿಯಾಗಿ ಕಾಲಯವನನ್ನು ಸುಟ್ಟಿದ್ದು. ಅದೇ ಮುಚಕುಂದ ಪ್ರಸಾದ ಕೃತ್. ಅದನ್ನು ಮುಚಕುಂದನ ಬಗ್ಗೆ ಹೇಳಲಿಲ್ಲ. ಯವನಂ ಜಘ್ನೇ ಅಂದರು. ಯವನನನ್ನು ಕೊಂದ. ಆಮೇಲೆ ಆತ್ಮನಃ ಸತೀಂ ರುಕ್ಮಿಣೀಂ ಅಕೃತ. ರುಕ್ಮಿಣಿಯನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಂಡ. ಆದರೆ ರುಗ್ಮಿ, ಸಾಲ್ವ ಇವರೆಲ್ಲ ಬಿಡಲಿಲ್ಲ, ಹಿಂದಿನಿಂದ ಅಟ್ಟಿಸಿಕೊಂಡು ಬಂದರು. ದೇವರು ನಿಧಾನವಾಗಿ ಹೋಗ್ತಾ ಇದ್ದದ್ದು. ಆಗ ದೇವರು ತಿರುಗಿ ನಿಂತ, ಅವರೆಲ್ಲರನ್ನು ಸೋಲಿಸಿದ. ಇನ್ನೇನು ರುಗ್ಮಿಯನ್ನು ಕೊಲ್ಲಲಿಕ್ಕೆ ಹೊರಡಬೇಕು. ಆಗ ರುಕ್ಮಿಣಿ ಕಾಲು ಹಿಡ್ಕೊಂಡು ತಡೆದ್ಲು.
ದೇವರೇನು ಮಾಡಿದ, ಅವನನ್ನು ಬಿಟ್ಟ. ಇದೊಂದು ಪಾಠ. ಪ್ರೀತಿಸಿದವನನ್ನು ಹೆಣ್ಣು ಮದುವೆ ಆಗಲಿ, ಅದರಿಂದ ತನ್ನ ತವರಿಗೆ ತೊಂದರೆಯಾಗಬಾರದು. ತಾನು ಬೆಳೆದ ತವರಿಗೆ ತೊಂದರೆಯಾಗದಂತೆ ಪ್ರೀತಿಸಿದವನ ಬಳಿಗೆ ಸಾಗಬೇಕು ಅನ್ನುವ ಪಾಠವನ್ನು ರುಕ್ಮಿಣಿ ನಮಗೆ ಕೊಟ್ಲು. ಈಗ ಇರುವ ಪ್ರೇಮದ ಪರಿಯನ್ನು ನಾವು ಸಪೋರ್ಟ್ ಮಾಡೋಲ್ಲ. ಯೋಗ್ಯವಾಗಿದ್ದ ಮದುವೆ ಅದು. ಏಕೆಂದರೆ ರುಕ್ಮಿಣಿ ಕೃಷ್ಣನನ್ನು ಪ್ರೀತಿಸಿದ್ದು ಗುಣಗಣಗಳಿಂದ, ಬೇರೆ ಅಲ್ಲ. ಇಷ್ಟಾದರೂ ಅವತ್ತಿನ ಕಾಲದಲ್ಲಿ ರಾಕ್ಷಸ ವಿವಾಹ ಅಂತ, ಅದು ಕ್ಷತ್ರಿಯರಿಗೆ ಯೋಗ್ಯ. ರಾಕ್ಷಸ ವಿವಾಹ ಅಂದರೆ ಹೆಣ್ಣಿನ ಕಡೆಯವರನ್ನು ಸೋಲಿಸಿ ಯುದ್ಧದಲ್ಲಿ ಮದುವೆ ಆಗೋದು, ಓಡಿ ಹೋಗೋದಲ್ಲ. ತಪ್ಪು ತಿಳಿಯಬಾರದು. ರುಕ್ಮಿಣಿ ಮತ್ತು ಕೃಷ್ಣರ ವಿವಾಹ ಪ್ರೇಮ ವಿವಾಹ ಅಲ್ಲ, ರಾಕ್ಷಸ ವಿವಾಹ. ರಾಕ್ಷಸ ಅಂದರೆ ರಾಕ್ಷಸರಿಗೆ ಸಂಬಂಧಪಟ್ಟಿದ್ದು ಅಲ್ಲ, ಅದೊಂದು ಟೆಕ್ನಿಕಲ್ ಟರ್ಮ್ ಅಷ್ಟೇ. ದೇವರೇನು ಮಾಡಿದ, ಹೆಂಡತಿಯ ಕಡೆಯವರನ್ನು ಚೂರು ನೋಯಿಸಲಿಲ್ಲ. ಅದೇ ರೀತಿ ಅರ್ಜುನನು ಕೂಡ ಸುಭದ್ರೆಯನ್ನು ಎತ್ಕೊಂಡು ಬಂದ, ಯಾರಿಗೂ ಏನೂ ನೋಯಿಸಲಿಲ್ಲ. ಯುದ್ಧ ಮಾಡಿದ ಹೌದು, ಆದರೆ ನೋವಾಗಲಿಲ್ಲ. ಅದೇ ರೀತಿ ಇಲ್ಲಿಯೂ ಕೂಡ ಯುದ್ಧ ಮಾಡಿದ ಹೌದು, ನೋವಾಗಲಿಲ್ಲ. ಅದರಿಂದ ಒಂದು ಗಂಡು ಹೆಣ್ಣು ಪರಸ್ಪರ ಮೆಚ್ಚಿ ಮದುವೆಯಾಗುವಾಗ ಎರಡೂ ಮನೆಯವರಿಗೂ ತೊಂದರೆ ಕೊಡದೆ ಮದುವೆ ಆಗಬೇಕು ಅನ್ನುವ ಪಾಠವನ್ನು ಇಲ್ಲಿ ಕಲಿಸಿದ. ಅದನ್ನು ಹೇಳುವಾಗ ಇವರು ಹೇಳಿದ್ರು, ಸಮಜಯತ್ ದುರ್ಗರ್ವಿ ರುಗ್ಮ್ಯಾಧಿಕಾನ್ ಅಂತ. ಹೀಗೆ ರುಕ್ಮಿಣಿಯನ್ನು ಮದುವೆ ಆದ. ರುಕ್ಮಿಣಿಯನ್ನು ಮದುವೆ ಆದ ಮೇಲೆ ಸ್ಯಮಂತಕಮಣಿಯ ಒಂದು ಆರೋಪ ಬಂತು. ಸ್ಯಮಂತಕಮಣಿಯನ್ನು ಕೃಷ್ಣ ಕದ್ದಿದ್ದಾನೆ ಅಂತ. ಆ ಆರೋಪವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ದೇವರೇ ತೆರಳಿದ. ದೇವರೇ ಖುದ್ದಾಗಿ ಎಲ್ಲರನ್ನ ಕರ್ಕೊಂಡು ಹೋದ. ಎಲ್ಲ ಕಾಡನ್ನು ಹುಡುಕುವಾಗ ಸತ್ರಾಜಿತನ ತಮ್ಮ ಪ್ರಸೇನ ಸತ್ತು ಬಿದ್ದಿದ್ದ. ಇದು ನಾನಂತೂ ಕೊಂದಿದ್ದಲ್ಲ, ಸಿಂಹದ ಹೆಜ್ಜೆ ಇದೆ. ಸಿಂಹದ ಹೆಜ್ಜೆಯನ್ನು ಮುಂದುವರಿಸಿಕೊಂಡು ಹೋದಾಗ ಸಿಂಹವೂ ಸತ್ತಿದೆ, ಕರಡಿಯ ಹೆಜ್ಜೆ ಶುರು ಆಗಿದೆ. ಗುಹೆಗೆ ಹೋಗಿ ಜಾಂಬವಂತನನ್ನು ನೋಡಿದ. ಜಾಂಬವಂತನಿಗೆ ಗೊತ್ತಾಗಲಿಲ್ಲ. ಯುದ್ಧ ಮಾಡಿದ. 20 ದಿವಸಗಟ್ಟಲೆ ಯುದ್ಧ ಮಾಡಿದ ಮೇಲೆ ಅವನಿಗೆ ಗೊತ್ತಾಯಿತು, ಶ್ರೀರಾಮನೇ ಕೃಷ್ಣನಾಗಿ ಹುಟ್ಟಿದ್ದಾನೆ, ಅವತರಿಸಿದ್ದಾನೆ. ಶರಣು ಹೊಂದಿದ, ಅವನನ್ನು ಅನುಗ್ರಹಿಸಿದ. ಜಾಂಬವಂತ ಮಣಿಯನ್ನು ಕೊಟ್ಟ, ಕನ್ಯಾಮಣಿಯನ್ನು ಕೊಟ್ಟ. ಅವಳ ಹೆಸರು ರೋಹಿಣಿ ಅಂತ. ಹಾಗಾದ್ರೆ ಜಾಂಬವತಿ ಅಂತಾರೆ. ಜಾಂಬವತಿ ಅನ್ನೋದು ಹೆಸರಲ್ಲ, ಜಾಂಬವಂತನ ಮಗಳೂ ಅನ್ನುವ ಅರ್ಥದಲ್ಲಿ ಜಾಂಬವತಿ. ಪುರಾಣಾಂತರದಲ್ಲಿ ಅವಳು ಇನ್ನೊಂದು ಹೆಸರುಂಟು, ಚಾರುಹಾಸಿನಿ ಅಂತ. ಬಹಳ ಚಂದ ನಗ್ತಾ ಇದ್ಲಂತವಳು. ಹೀಗೆ ಜಾಂಬವತಿಯನ್ನು ಮದುವೆ ಆಗಿ ಬಂದ ಮೇಲೆ ಮಣಿಯನ್ನು ಕೊಟ್ಟ ಮೇಲೆ ಸತ್ರಾಜಿತನ ಮೊರೆ ಸಣ್ಣದಾಯಿತು. ಯಾಕೆಂದರೆ ಅವನಲ್ವಾ ಸುಳ್ಳೆ ಪ್ರಚಾರ ಮಾಡಿದ್ದು. ದೇವರಲ್ಲಿ ಕ್ಷಮೆ ಬೇಡಿ ತನ್ನ ಮಗಳು ಸತ್ಯಭಾಮೆಯನ್ನು, ಸ್ಯಮಂತಕಮಣಿಯನ್ನು ಕೃಷ್ಣನಿಗೆ ವಾಪಸ್ಸು ಕೊಟ್ಟ. ಆಗ ಕೃಷ್ಣ ಏನು ಮಾಡಿದ, ಕನ್ಯಾಮಣಿಯನ್ನು ತಾನಿಟ್ಟುಕೊಂಡ, ಸ್ಯಮಂತಕಮಣಿಯನ್ನು ಅವನಿಗೆ ಕೊಟ್ಟ. ಈ ರೀತಿ ಸತ್ಯಭಾಮೆಯನ್ನು ಮದುವೆ ಆದ. ಇಷ್ಟಾದ ಮೇಲೆ ಹಂಸಡಿಭಕರು ಅಂತ ಜರಾಸಂಧನ ಶಿಷ್ಯರು, ಅವರನ್ನು ಜರಾಸಂಧನೇ ಬಿಟ್ಟ. ಯಾಕೆ ಅಂದರೆ ದುರ್ವಾಸರಿಗೆ ಅವಮಾನ ಮಾಡಿದ್ರು ಅನ್ನುವ ಕಾರಣಕ್ಕೆ. ಯಾರಿಂದ ವರವನ್ನು ಪಡೆದಿದ್ದರು ಅದೇ ಸದಾಶಿವನ ಅವತಾರವೆನಿಸಿದ ದುರ್ವಾಸರನ್ನು ಅವಮಾನ ಮಾಡಿದ್ರು.
ದುರ್ಜನರು ಯಾವತ್ತಿದ್ರೂ ದುರ್ಜನರೇ. ಸದಾಶಿವನಿಂದ ವರ ಪಡೆದದ್ದು. ಸದಾಶಿವನ ಅವತಾರ ಅಥವಾ ರೂಪವಾದ ದುರ್ವಾಸರ ಪಾತ್ರೆಯನ್ನು ಮುರಿದು ಕೌಪೀನವನ್ನು ಹರಿದು ಅವಮಾನ ಮಾಡಿದ್ರು. 3,000 ಸನ್ಯಾಸಿಗಳ ಜೊತೆಗೂಡಿ ದುರ್ವಾಸರು ಬಂದು ದೇವ್ರ ಹತ್ರ ಬೇಡಿಕೊಂಡ್ರು ಅವರನ್ನು ಕೊಂದು ಬಿಡು ಅಂತ. ಅಲ್ಲ, ಅವರೇ ಕೊಲ್ಲಬಹುದಿತ್ತಲ್ಲ. ಯಾರಿಗೆ ತಾನು ವರ ಕೊಟ್ಟಿದ್ದೇನೋ ಅವರನ್ನೇ ಕೊಲ್ಲೋದು ಅಷ್ಟು ಸರಿ ಇರಲ್ಲ. ಅದಕ್ಕೆ ಅವರು ಕೊಲ್ಲಲಿಲ್ಲ. ದೇವರ ಹತ್ರ ಬಂದರು. ದೇವರು ಸೀದಾ ಹೋಗಿ, ಮತ್ತು ಅವರು ಯುದ್ಧಕ್ಕೆ ಅಂತ ಬಂದಿದ್ದರು. ಹಂಸಡಿಭಕರು ಯುದ್ಧಕ್ಕೆ ಅಂತ ಬಂದರು. ಜರಾಸಂಧ ಯಾಕೆ ಬರಲಿಲ್ಲ ಅಂದರೆ ಇದೇ ಕಾರಣಕ್ಕೆ ಬರಲಿಲ್ಲ. ಜರಾಸಂಧನ ಸಪೋರ್ಟ್ ಇಲ್ಲದೆ ಸುಮಾರು ಅಕ್ಷೋಹಿಣಿ ಸೈನ್ಯ, ಆವಾಗಲೇ ಹಿಡಿಂಬ ಹಂಸಡಿಭಕರಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಬಂದಿದ್ದ. ಬಲರಾಮ ಹಿಡಿಂಬನನ್ನು ಎತ್ತಿ ಎಸೆದಿದ್ದ. ಅವತ್ತು ಹೋದವನು ಮತ್ತೆ ಬರಲಿಲ್ಲ. ಈ ತರಹದ ಎಲ್ಲ ಸೂಕ್ಷ್ಮಗಳನ್ನು ಹೇಳ್ತಾರೆ. ಹಂಸಡಿಭಕರನ್ನು ಕೊಂದ. ಆದರೆ ಹಂಸಡಿಭಕರನ್ನು ಕೊಂದಿದ್ದನ್ನು ರಾಘವೇಂದ್ರ ಸ್ವಾಮಿಗಳು ಸಂಗ್ರಹಿಸಿಲ್ಲ. ಅವರು ಸತ್ರಾಜಿತಾತ್ಮಜಾಪತಿರಸೌ ಮೇಘ್ನನ್ ಭವೇತ್ ಸರ್ವದಾ, ಇಂತಹ ಸತ್ಯಭಾಮೆಯ ಗಂಡನಾದ ಶ್ರೀಕೃಷ್ಣ ನನ್ನ ಜೀವನದಲ್ಲಿ ಒದಗುವ ವಿಘ್ನಂ ಅಡ್ಡಿಗಳನ್ನು ಘ್ನನ್ ಭವೇತ್ ಪರಿಹರಿಸಲಿ ಅಂತ ಬೇಡಿಕೊಳ್ಳುವುದರೊಂದಿಗೆ 17ನೆಯ ಅಧ್ಯಾಯದ ಸಾರವನ್ನು ಸಂಗ್ರಹಿಸಿದ್ದಾರೆ. ಇಲ್ಲಿಗೆ 17ನೆಯ ಶ್ಲೋಕ ಮುಗಿತಾ ಇದೆ. ಈ ತರಹದ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದ 17ನೆಯ ಅಧ್ಯಾಯವನ್ನು ನಾವು ನೇರವಾಗಿ ನೋಡ್ತೇವೆ ಅಂತಾದರೆ ಅದು ಸುಮಾರು ಶ್ಲೋಕಗಳಿದೆ. ಅದನ್ನು ಕ್ಲುಪ್ತ ಕಾಲದಲ್ಲಿ ಸಂಗ್ರಹದಿಂದ ಓದಲಿ ಅನ್ನುವ ರಾಘವೇಂದ್ರ ಸ್ವಾಮಿಗಳ ಪ್ರೀತಿಯನ್ನು ಅಥವಾ ಕಾಳಜಿಯನ್ನು ನೆನಪಿಸಿಕೊಳ್ಳುತ್ತಾ ಈ ಚಿಂತನವನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಮುಂದಿನ ಚಿಂತನಕ್ಕೆ ಹೀಗೆ ಸಾಗೋಣ ಅಂತ ಹೇಳ್ತಾ ಈ ಸಂಚಿಕೆಯ ಒಂದು ವಾಕ್ಕುಸುಮವನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಶ್ರೀ ಅರವಿಂದ ಲಕ್ಷ್ಮೀನಾರಾಯಣ್ ಅನ್ನುವವರು ಈ ಸಂಚಿಕೆಯನ್ನು ಪ್ರಾಯೋಜಿಸಿದ್ದಾರೆ. ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಾಗಿ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಸವಿಯುವ ಅಹೋಭಾಗ್ಯ ಉಂಟಾಗಲಿ ಅಂತ ನಾವೆಲ್ಲರೂ ದೇವರನ್ನು ಪ್ರಾರ್ಥಿಸೋಣ. ಕೃಷ್ಣಾರ್ಪಣಮಸ್ತು.